ರಾತ್ರಿ 11:30 ನನಗೆ ಮಾಹಿತಿ ಬಂತು, ಏನು ಕ್ಲೀನ್ ಮಿಸ್ಟರ್ ಕ್ಲೀನ್ ಸಿ ಬೈರೇಗೌಡರು, ಕೃಷ್ಣ ಬೈರೇಗೌಡರು ಏನು 21 ಎಕರೆ 16 ಗುಂಟೆನ ಕಬಳಿಸ್ಕೊಂಡು ತಮ್ಮ ಹೆಸರಿಗೆ ಖಾತೆ ಮಾಡಿದ್ರು. ಇಡೀ ರಾಜ್ಯದಲ್ಲಿ ಸಾವಿರಾರು ಎಕರೆ ನಾನು ಸರ್ಕಾರಕ್ಕೆ ಉಳಿಸ್ಕೊಡ್ತೀನಿ, ರೈತರ ಭೂಮಿ ಮರಳಿಸ್ತೀನಿ, ಉಳುವವರಿಗೆ ಭೂಮಿ ಕೊಡ್ತೀನಿ, ಯಾವುದೇ ಕಾರಣಕ್ಕೂ ಅವ್ಯವಹಾರ ಮಾಡಲ್ಲ ಅಂತೇಳಿ ಇವತ್ತು ಈ ಮೊದಲೇ ದೇಶಕ್ಕೆ ಒಂದು ವಿಚಿತ್ರವಾದಂಥ ಸರ್ಕಾರ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ, ಕರ್ನಾಟಕ ಸರ್ಕಾರ ಅಂತ ಮಾನ್ಯ ಸಿದ್ದರಾಮಯ್ಯವರು ಏನು ಪ್ರೂವ್ ಮಾಡಿಕೊಟ್ಟಿದ್ರು. ಭ್ರಷ್ಟಾಚಾರದ ಕೋಪವಾಗಿ 14 ಸೈಟ್ಗಳನ್ನ ಪಡೆದು ತಮ್ಮ ಪತ್ನಿ ಹೆಸರಿಗೆ ತೂಚಿ ಅಂತ ಹೋರಾಟ ಆದಮೇಲೆ, ಇದೇ ನಮ್ಮ ವಿಜೇಂದ್ರ ಯಡಿಯೂರಪ್ಪನವರು ಹೋರಾಟದ ಮುಂಚೂಣಿ ವಹಿಸ್ಕೊಂಡಾದ್ಮೇಲೆ 3 ಸೈಟ್ಗಳನ್ನ ವಾಪಸ್ ಕೊಟ್ಟು ಅದರಲ್ಲಿ ಏನು ದಾಖಲಾತಿಗಳನ್ನ ತಿದ್ದಕ್ಕೆ ರಾತ್ರಿ ಸಪ್ಲೈ ಮಾಡಿದ್ರು, ಎತ್ಕೊಂಡು ಹೋಗಿದ್ರು. ಅದನ್ನಂತ ಎರಡನೇ ಭಾಗವಾಗಿ ಏನು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು 5 ಎಕರೆ ತಮ್ಮ ಟ್ರಸ್ಟಿಗೆ ಮಾಡಿಕೊಂಡು ಸರ್ಕಾರ ಜಮೀನನ್ನ ಮತ್ತೆ ವಾಪಸ್ ಕೊಟ್ಟಿದ್ರು ಹೋರಾಟ ಆದಮೇಲೆ. ಅದೇ ರೀತಿ ಏನು ವಾಲ್ಮೀಕಿ ಹಗರಣದಲ್ಲಿ ಸುಮಾರು 187 ಕೋಟಿನ ಕಬಳಿಸ್ಕೊಂಡು ಪಕ್ಕದ ರಾಜ್ಯಗಳ ಚುನಾವಣೆಗೆ ಬಳಸಿದ್ರು. ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ರಿ, 187 ಕೋಟಿ ಅಲ್ಲ 87 ಕೋಟಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಇದು ಮಾಡೋ ಮುಖಾಂತರ ಏನಿವತ್ತು ಏನು ಲಾಡು ಅಂತ ಹೆಸರಿಕೊಂಡಿದೆ. ಲಾಡು ನಾನು ತುಂಬ ಸ್ವಚ್ಛ ಅಂತ ಮೋದಿ ಬಗ್ಗೆ, ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ತಾ ಇದ್ರು. ಅದ್ರ ಕಳ್ಳ ಸಂತೋಷ್ ಲಾಡು ಇವತ್ತು ಎಲ್ಲಿಟ್ಕೊಂಡಿದ್ದಾರೆ ಗೊತ್ತಾಗ್ತಾ ಇಲ್ಲ. ಸಾಮಾನ್ಯ ಜನಗಳು ಕೂಡ ಸಣ್ಣ ಕಿಟ್ಟುಗಳ ಮೇಲೆ ಕೂಡ ಇವತ್ತು ಎಕ್ಸ್ಟ್ರಾ ಬಿಲ್ ತಗೊಂಡು ಸಿಕ್ಕಾಕೊಂಡಿದ್ರು. ಈ ಥರ ಹೇಳ್ತಾ ಹೋದ್ರೆ 106 ಏನು ಇವತ್ತು ಪಟ್ಟಿ ಇದೆ, ಏನು ಗ್ಯಾರಂಟಿಗಳ ಹೆಸರು ಮೇಲೆ ಅಧಿಕಾರಕ್ಕೆ ಬಂದು ಜನಗಳ ಅಭಿವೃದ್ಧಿ ಮಾಡಿದಿರ, ಸ್ವಂತ ಪಕ್ಷವನ್ನ ಸಚಿವರ ಅಭಿವೃದ್ಧಿಗಳನ್ನ ನಿನ್ನೆ ನಮ್ಮ ಹುಬ್ಬಳ್ಳಿ ಧಾರವಾಡದ ಒಬ್ಬ ಪಕ್ಷದ ನಿಷ್ಠಾವಂತ MLA ಮಹೇಶ್ ತೆಂಗಿನಕಾಯಿ ಅವರು ಏನು ಸಚಿವ ಏನು ಅವ್ರ ಹೆಸರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತೇರ ಮಾಸಿಕ ಹಣವನ್ನು 2,000 ರೂಪಾಯಿಯನ್ನ ಜನವರಿ ಫೆಬ್ರವರಿ ಕೊಟ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಸರ್ಕಾರಕ್ಕೆ ಜನಗಳಿಗೆ ಕಣ್ತಪ್ಪಿಸಿ ಸುಮಾರು 5,000 ಕೋಟಿ ಅವ್ಯವಹಾರವನ್ನ ಏನು ಬೆಳಗಾಂ ಅಧಿವೇಶನದಲ್ಲಿ ಮುಂದಿಟ್ಟಾಗ ಅವ್ರಿಗೆ ಯಾವ ರೀತಿ ದುಡ್ಡು ಹೊಡಿಬೇಕಂತ ಗೊತ್ತಿರಲಿಲ್ಲ. ಗೊತ್ತಾಗ್ಬಿಡ್ತು. ಸಂಜೆ ವೇಳೆಗೆ ಕ್ಷಮೆ ಇರಲಿ, ನಾವು ಅದನ್ನ ಬಿಡುಗಡೆ ಮಾಡಿಲ್ಲ, ಅದು ಹೆಂಗ್ ಮಾಹಿತಿ ಬಂತು ಗೊತ್ತಾಗಿಲ್ಲ ಅಂತ ಅಲ್ಲಿ ನಾವು ಹಿಡಿದ್ರಿ. ಅವ್ರು ಹೇಳ್ತಾ ಇದ್ರು, ಒಬ್ಬ ಕಾಂಗ್ರೆಸ್ ಅವರು BJP ಅವ್ರದ್ದು ಬರೀ ಹೋರಾಟಗಳೇ ಆಗೋಯ್ತು. ಖಂಡಿತ ನಾವು ಜನಪರ, ರಾಷ್ಟ್ರಪರ, ಹಿಂದೂ ಪರ, ರೈತರ ಪರ, ದಲಿತರ ಪರ. ಇವತ್ತು ನೀವು ಬರೀ ಕರಪ್ಷನ್ ಮಾಡಿ ಮೃತ್ಯು ಕೋಪ ಮಾಡಿಬಿಟ್ಟಿದ್ರಿ ಕರ್ನಾಟಕವನ್ನ. ಆ ಕಾರಣಕ್ಕೆ ನಿನ್ನೆ ಏನು ಇವತ್ತು 21 ಎಕರೆ 16 ಗುಂಟೆಯನ್ನ ಕಬಳಿಸಿದ್ರು. ಆ ಸೆಷನ್ ಅಲ್ಲಿ ನಮ್ಮ ಚಲವಾದಿ ನರಸಿಂಹಣ್ಣವರು, ರವಿಕುಮಾರ್ ಅವರು ಮತ್ತೆ ನಮ್ಮ ತಮ್ಮೇಶ್ ಗೌಡರು ಅವರು ಹೇಳಿದ್ರು. ಅದಕ್ಕೆ ಅವರು ಹೇಳಿದ್ರು, ನಮ್ಗೆ ನಮ್ಮ ತಂದೆ ನಮ್ಮ ತಾತಿಂದ ಬಂದಿದ್ದು. ಹೌದು, ಅಫ್ಕೋರ್ಸ್ ನಿಮ್ ಜಮೀನಿದೆ, ಅಲ್ಲಿ ನಾವು ಒಪ್ಕೊಂತಾ ಇದ್ರಿ. ಆದ್ರೆ ನಮ್ಮ ವಾದ ಫೂಟ್ ಖರಾಬ್ ಜಾಗವನ್ನ 1 ಎಕರೆ ಖರಾಬ್ ಜಾಗ 47ನೇ ಸರ್ವೆ ನಂಬರ್ ಇರೋ 1 ಎಕರೆ ಕೆರೆ ಭೂಮಿನ 46ನೇ ಸರ್ವೆ ನಂಬರ್ ಇರುವ 20 ಎಕರೆ 16 ಗುಂಟೆನ ನಿಮ್ಮ ಹೆಸರಿಗೆ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಕಾಲಂ ನಂಬರ್ 3 ಅಲ್ಲಿ ಏನ್ ತೋರಿಸ್ತಾ ಇದೆ, ಫೂಟ್ ಖರಾಬ್ ಅಂತ ಹೇಳ್ತಾ ಇದೆ. ಕಾಲಂ 9 20 ಎಕರೆ 16 ಗುಂಟೆನ ಹೆಂಗ್ ಕುಣಿಸ್ಕೊಂಡ್ರಿ, ಯಾರ ಅಧಿಕಾರಿಗಳಿಗೆ ಭಯ ಇಕ್ಸಿದ್ರಿ, ಇದನ್ನ ನೀವು ಉತ್ತರ ಕೊಡಬೇಕಾಯ್ತು. ನಾವು ಇದಕ್ಕೆ ಏನ್ ಮೂಡ ಕೇಸಲ್ಲಿ ದಾಖಲಾತಿಗಳನ್ನ ಎತ್ಕೊಂಡ್ರು ಸಿದ್ದರಾಮಯ್ಯನವರು, ಅದೇ ರೀತಿ ಕೋಲಾರದ ಏನು ತಾಲೂಕು ಕಚೇರಿಯಲ್ಲಿ ಕೂಡ ಮಾಡ್ತಾ ಇರೋದು. ಬೆಳಗ್ಗೆ ನಮ್ಮೆಲ್ಲ ನಗರ ಅಧ್ಯಕ್ಷರಿಗೆ, ನಮ್ಮ ಗ್ರಾಮಾಂತರದವರಿಗೆ, ನಮ್ಮ ಜಿಲ್ಲಾ ಪದಾಧಿಕಾರಿಗಳಿಗೆ, OBC ಅವರಿಗೆಲ್ಲ ಹೇಳಿದಾಗ ನಾವು 25 ಜನ ಹೋಗಿ ಸುಮಾರು 6:30 ಗಂಟೆಗೆ ನಾವು ಕೂತಿದ್ದಕ್ಕೆ 10 ಗಂಟೆಗೆ ಬಂದು AC ಮೇಡಮ್ ಅವ್ರು ತಗೊಂಡು ನಮಗೆ ಒಂದು ಭರವಸೆ ಕೊಟ್ಟರು, ಯಾವುದೇ ಕಾರಣಕ್ಕೂ ದಾಖಲಾತಿಗಳು ಎಲ್ಲೂ ಹೋಗಲ್ಲ ಅಂತ. ಅದೇ ರೀತಿ ಏನು ಇವ್ರಿಗೆ ಹೋರಾಟನೇ ಗೊತ್ತಿಲ್ಲ ಕಾಂಗ್ರೆಸ್ ಅವರಿಗೆ, BJP ಆಫೀಸ್ಗೆ ನಿಮ್ಮ ನಾಯಕರು ಕರೆಕ್ಟ್ ಆಗಿದ್ರೆ ಅಲ್ಲಿ ಕ್ಲೀನ್ ಚಿಟ್ ಕೊಟ್ಟಿಲ್ಲ, ಎನ್ಕ್ವೈರಿ ಮುಂದುವರಿಕೆ ಅಂತ ಹೇಳ್ತಾ ಇದೆ, ಹಣದ ಲೆಕ್ಕ ಕೊಡ್ಬೇಕಂತ ಹೇಳ್ತಾ ಇದೆ. ಅದನ್ನು ನೀವು ಹಿಡಿದಿರ ತಿರುಚಿ ಜನಕ್ಕೆ ಏನು ಇವತ್ತು ನೀವು ಓಟ್ ಚೋರಿ ಬಗ್ಗೆ ಮಾತಾಡ್ತೀರಿ, ಕೋರ್ಟ್ಗೆ ಹೋಗಲ್ಲ. ಇವತ್ತು ನಿಮ್ ಕ್ಲೀನ್ ಚಿಟ್ ಅದ, ಕ್ಲೀನ್ ಚಿಟ್ ಕೊಟ್ಟಿದೆ ತೋರಿಸಿ. ಕ್ಲೀನ್ ಚಿಟ್ ಕೊಟ್ಟೇ ಇಲ್ಲ, ಎನ್ಕ್ವೈರಿ ನಡೀತಾ ಇದೆ, ಅವಾಗೇ ಕ್ಲೀನ್ ಚಿಟ್ ಕೊಟ್ಕೊಂಡ್ಬಿಟ್ಟು ಜಿಲ್ಲಾ BJP ಕಚೇರಿ ಮೇಲೆ ನಾವು ಗೆರವ್ ಆಗ್ತೀವಿ ಅಂತ ಬರ್ತೀವಿ. ನಿಮ್ಗೆ ತಾಕತ್ತು ನಮ್ಮ BJP ಅವ್ರಿಗೆ ಹೇಳ್ಬೇಕಾಗಿಲ್ಲ. ನಮ್ಮ ಕಾರ್ಯಕರ್ತರು ಪ್ರತಿಯೊಬ್ಬರು ಸೇನಾನಿಗಳು ದೇಶ ಧರ್ಮ ಪಕ್ಷ ಮುಂದೆ ನಿಂತಾರೆ. ಬೆಳಗ್ಗೆ 6 ಗಂಟೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಪಕ್ಷಕ್ಕೋಸ್ಕರಾಗಿ, ಕೋಲಾರದ ಜನತೆಗೋಸ್ಕರಾಗಿ. ಆ ಕಾರಣಕ್ಕೆ ಕಾಂಗ್ರೆಸ್ ಅವ್ರಿಗೆ ಸ್ಪಷ್ಟವಾದಂತ ನಾನು ಹೇಳಕ್ ಬಯಸ್ತೀನಿ, ನೀವು ಏನೇನಾದ್ರೇನೋ ಅದೇನೋ ಹೇಳ್ತಾರಲ್ಲ,
ತಾನ್ ನಂಬ ಪರವನ್ನ ಇದು ಮಾಡಲ್ಲ ಅಂತ. ಆ ಥರ ನೀವು ಇವತ್ತು ನಿಮ್ಮ ತಪ್ಪುಗಳನ್ನ ಮುಚ್ಚಿಕಕ್ಕೆ ಯಾವುದೇ ಒಂದು ಹಗರಣ ನಾವು ರಾಜ್ಯ ಸರ್ಕಾರ ಎತ್ತಾಕಿದ್ರೆ ಅವತ್ತೊಂದು ಹೋರಾಟ ಹಾಕೊಂತಾರೆ. ಯಾಕಂದ್ರೆ ಕಣ್ತಪ್ಸಕ್ಕೆ, ಜನಗಳನ್ನ ದಿಕ್ತಪ್ಸಕ್ಕೆ. ಈ ಕಾರಣಕ್ಕೆ ಇವತ್ತು ಏನು ನಮ್ಮ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು, ಮಂಡಲ ಅಧ್ಯಕ್ಷರು, ಇವತ್ತು ಖುಷಿ ಆಗ್ತದೆ. ಶ್ರೀನಿವಾಸ್ ಅವರು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದವರೆ, ಮುಳುಬಾಗ್ಲವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದವರೆ, ಮತ್ತೆ ನಮ್ಮ ಕೋಲಾರದವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದವರೆ. ಕೋಲಾರದಲ್ಲಿ ಎಸ್ಪೆಷಲಿ ನಗರ ಪ್ರದೇಶದವರು ತುಂಬ ಜಾಸ್ತಿ ಜನ ಬಂದಿದ್ದಾರೆ. ನಂಗೆ ಖುಷಿ ಆಗುತ್ತೆ. ಮಹಿಳಾ ಮೋರ್ಚಾವ್ರು ಪಾಪ ಬೆಳಗ್ಗೆ 9 ಗಂಟೆಗೆ ಬಂದು ಕಾಯ್ತಿದ್ರು. ಇದು ಪಕ್ಷದ ಶಕ್ತಿ, ಇದು ಶಿಸ್ತು ಅಂತ ಹೇಳ್ತಾರೆ ಬಿಜೆಪಿಯ. ನಿಮ್ಗೆ ಯಾರನ್ನ ಕರ್ಕೊಂಬಂದ್ರೆ ಒಂದು ಕೋಮುದವ್ರು ಕರ್ಕೊಂಬಂದು ನಮ್ಮ ಮೇಲೆ ನೀವು ಅಟ್ಯಾಕ್ ಮಾಡಕ್ಕೆ ಬಂದರೆ ನಾವೆಲ್ಲದಕ್ಕೂ ರೆಡಿ ಇರ್ತೀರಿ. ಎಚ್ಚರಿಕೆ ಕೊಡ್ತಾ ಇದ್ದೀನಿ ಕಾಂಗ್ರೆಸ್ವರೆಗೆ. ಆ ಕಾರಣಕ್ಕೆ ಇವತ್ತೇನು ನಮ್ಮದು ಮುಂದಿನ ಕಾರ್ಯಕ್ರಮಗಳ ಬಗ್ಗೆ 2 ವಿಷಯ ಹೇಳ್ಬಿಟ್ಟು ನಾನು ನನ್ನ ಮಾತನ್ನ ಮುಗಿಸ್ತೀನಿ.